Hey guys, good morning. Welcome back to KS Guruji. ಸ್ನೇಹಿತರೆ KPTCL ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಆಗಿ ಸುಮಾರು 15 ದಿನ ಕಳೆದೋಗಿದೆ. ಇಷ್ಟೊತ್ತಿಗಾಗಲೇ ಯಾರೆಲ್ಲ ಎಕ್ಸಾಮ್ ಬರೆದಿದ್ರಿ ನಿಮ್ಮ ಸ್ಕೋರ್ನ ಚೆಕ್ ಮಾಡಿರ್ತೀರಾ, ವೇರಿಯಸ್ ಕೀ ಆನ್ಸರ್ಸ್ ನೋಡಿರ್ತೀರಾ. ಅದರದ ಮೇಲೆ ಒಂದು ಅಂದಾಜು ಸ್ಕೋರು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದರ ಆಧಾರದ ಮೇಲೆ ಕಟ್ ಆಫ್ ಎಷ್ಟು ಬರ್ಬೋದು ಅಂತ ಸಹ ಗೊತ್ತಾಗಿರುತ್ತೆ. ಸೊ ಲೆಟ್ಸ್ ಬಿ ಹೋಪ್ಫುಲ್, ನಿಮ್ಮೆಲ್ಲ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅದರ ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಜನರಲ್ ಸ್ಟಡೀಸ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಜೊತೆಗೆ ಸಾಮಾನ್ಯ GK ಕ್ವಶನ್ಸ್, ಇದು PC, PSI, KS ಸೇರಿದಂತೆ ಇನ್ನಿತರ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋಂಥವ್ರಿಗೆ ಯಾವ ರೀತಿ ದಾರಿದೀಪ ಆಗುತ್ತೆ, ಇದರಿಂದ ನಾವು ಏನು ಅನಾಲಿಸಿಸ್ನ ಕಂಡ್ಕೋಬಹುದು, ಯಾವ ರೀತಿ ಎಕ್ಸಾಮಿನರ್ ಪ್ರಶ್ನೆಗಳನ್ನ ಸೆಟ್ ಮಾಡಬಹುದು. ಸೊ ಈ ಎಲ್ಲ ಒಂದು ಅನಾಲಿಸಿಸ್ನ ಇಂದಿನ ಕ್ಲಾಸ್ನಲ್ಲಿ ಈ ತರಗತಿಯಲ್ಲಿ ಮಾಡೋಣ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಕ್ವಶನ್. ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 76 ಏನು ಹೇಳುತ್ತೆ? ಮಿಸ್ಟರ್ ಮನೋಹರ್ಸ್ ಏಜ್ ಈಸ್ 47 years ಆ್ಯಂಡ್ ಜೀವನ್ಸ್ ಏಜ್ ಈಸ್ 13 years. ಇನ್ ಹೌ ಮೆನಿ ಇಯರ್ಸ್ ವಿಲ್ ಮಿಸ್ಟರ್ ಮನೋಹರ್ಸ್ ಏಜ್ ಬಿ ಡಬಲ್ ದ್ಯಾಟ್ ಆಫ್ ಜೀವನ್ಸ್ ಏಜ್? ಶ್ರೀ ಮನೋಹರ್ ಅವರ ವಯಸ್ಸು 47 ವರ್ಷಗಳು ಮತ್ತು ಜೀವನ್ ಅವರ ವಯಸ್ಸು 13 ವರ್ಷಗಳು. ಎಷ್ಟು ವರ್ಷಗಳಲ್ಲಿ ಮನೋಹರ್ ಅವರ ವಯಸ್ಸು ಜೀವನ್ ಅವರ ವಯಸ್ಸಿನ ದ್ವಿಗುಣವಾಗಿರುತ್ತದೆ ಅಂತ ಎಕ್ಸಾಮಿನರ್ ಕೇಳ್ತಾ ಇದ್ದಾನೆ. ಸಿಂಪಲ್. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಮಯದ ಅಭಾವ ಎಲ್ರಿಗೂ ಇರುತ್ತೆ. ಹಾಗಾಗಿ ನೀವು ಲಾಂಗ್ ಫಾರ್ಮುಲಾ ಹಾಕಿ ಮಾಡೋದಕ್ಕಿಂತ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ಟೈಮ್ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ಈ ಪ್ರಶ್ನೆನ ನೀವು ಲೆಸ್ ದೆನ್ 15 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಯಾವ ಥರ ಅಂತ ನಾನು ಹೇಳ್ತೀನಿ. ಸೊ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತಹ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಜೊತೆಗೇ ನಿಮಗೆ ಆಪ್ಷನ್ಸು ಕೊಟ್ಟಿರ್ತಾರೆ. ಸೊ ನಿಮ್ಮ ಟಾಸ್ಕ್ ಏನಂದರೆ ಈ ಆಪ್ಷನ್ಸಲ್ಲಿ ರೈಟ್ ಆಪ್ಷನ್ನ ಚೂಸ್ ಮಾಡೋದೇ ನಿಮ್ಮದು ಬಿಗ್ಗೆಸ್ಟ್ ಟಾಸ್ಕ್ ಆಗಿರುತ್ತೆ. ಸೊ ಇರಲಿ, ಈ ಒಂದು ಪ್ರಶ್ನೆನ ಹೇಗೆ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು? ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಯೂನಿಟ್ ಟು ಟೆನ್ಸು ಹಂಡ್ರೆಡ್ಸ್ ಪ್ಲೇಸ್ ಗೊತ್ತಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಂಬರ್ 123 123 ಅಂತ ಬರಿತೀನಿ. ಇದರಲ್ಲಿ ಯೂನಿಟ್ಸ್ ಪ್ಲೇಸ್ ಅಂದರೆ 3 ಬರುತ್ತೆ, ಟೆನ್ಸ್ ಪ್ಲೇಸ್ ಅಂದರೆ 2 ಬರುತ್ತೆ, ಹಂಡ್ರೆಡ್ಸ್ ಪ್ಲೇಸ್ ಅಂದರೆ 1 ಬರುತ್ತೆ. ಸೊ ಇಷ್ಟು ಬೇಸಿಕ್ ಗೊತ್ತಿರಬೇಕು. ನಂಬರ್ ಸಿಸ್ಟಮಲ್ಲಿ ಅದು ಮೆಂಟಲ್ ಎಬಿಲಿಟಿ ನೀವು ಸಾಲ್ವ್ ಮಾಡುವಾಗ ನಂಬರ್ ಸಿಸ್ಟಮ್ ಬೇಸಿಕಲಿ ಗೊತ್ತಿರಬೇಕು. ಇಂಟೀಜರ್ಸ್ ಅಂದರೆ ಏನು, ಹೋಲ್ ನಂಬರ್ಸ್ ಅಂದರೆ ಏನು, ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ. ಸೊ ಬೇಸಿಕ್ ಟು ಬೇಸಿಕ್. ಅದಾದಮೇಲೆ ಇಲ್ಲಿ ಏನು ಹೇಳ್ತಾರೆ, ಎಷ್ಟು ವರ್ಷಗಳಲ್ಲಿ ಮನೋಹರ್ ಅವರ ವಯಸ್ಸು ಜೀವನ್ ಅವರ ವಯಸ್ಸಿಗಿಂತ ದ್ವಿಗುಣವಾಗಿರುತ್ತದೆ, ಅಂದರೆ ಡಬಲ್ ಆಗಿರುತ್ತೆ ಅಂತ ಕೇಳ್ತಾರೆ. ಸದ್ಯಕ್ಕೆ ಎಷ್ಟಿದೆಯಪ್ಪ? 47 ಇದೆ ಮನೋಹರ್ದು, ಜೀವನ್ 13 ಇದೆ. ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 20 ಹಾಕಿದ್ರೆ ಆಗುತ್ತಾ? 20 ಹಾಕಿದ್ರೆ ಸಪೋಸ್ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಕೊಟ್ಟಿರೋಂಥ ಆಪ್ಷನ್ಸ್ನೇ ಹಾಕಿ ನೋಡೋಣಂತೆ. 20 years ಆದಮೇಲೆ ಮನೋಹರ್ಗೆ ಎಷ್ಟು ವಯಸ್ಸಾಗಿರುತ್ತೆ? 67 ಆಗಿರುತ್ತೆ. ಇವರಿಗೆ 33 ಆಗಿರುತ್ತೆ. ಬಟ್ ಇದನ್ನು ಯೂಸ್ ಮಾಡ್ಬೋದಾ? ನಾವು ನೋಡ್ತಾ ಇದ್ದಂಗೆ ಈ 2 ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ಹೇಗೆ? ಯೂನಿಟ್ ಪ್ಲೇಸಲ್ಲಿ 0 ಇದೆ, ಹೌದಾ? ಯೂನಿಟ್ ಪ್ಲೇಸಲ್ಲಿ 0 ಇರುವಾಗ ಇದನ್ನು ಆ್ಯಡ್ ಮಾಡಿದ್ರು ಸಹ, 47ಕ್ಕೆ 20 ಸೇರಿಸಿದ್ರು ಸಹ ಯೂನಿಟ್ ಪ್ಲೇಸಲ್ಲಿ 7 ಇರುತ್ತೆ ಇಲ್ಲಿ. ಸೊ ಇಲ್ಲೂ ಸಹ 3 ಇರುತ್ತೆ. ಸೊ 3 ಡಬಲ್ಲು 7 ಆಗೋಕ್ಕಾಗಲ್ಲ. 3 + 3 6 ಆಗುತ್ತೆ, ಬಟ್ 7 ಆಗಲ್ಲ. ಹಾಗಾಗಿ ಯೂನಿಟ್ ಪ್ಲೇಸಲ್ಲಿ ಎಲ್ಲೆಲ್ಲಿ 0 ಇದೆ ಅದನ್ನು ಸ್ಟ್ರೇಟ್ ಅವೇ ನಾನು ಎಲಿಮಿನೇಟ್ ಮಾಡ್ಬೋದು. ಸೊ ನನಗೆ ಉಳಿದಿರೋ ಆಪ್ಷನ್ ಯಾವುದು? B ಮತ್ತು D. ಇಲ್ಲಿ B ಅಪ್ಲೈ ಮಾಡಿ ನೋಡಿ. ಮನೋಹರ್ ವಯಸ್ಸು ಎಷ್ಟಿದೆ? 47 ಇದೆ ಸದ್ಯಕ್ಕೆ. 21 ವರ್ಷ ಆದಮೇಲೆ ಎಷ್ಟಾಗುತ್ತೆ? 8 68 ಆಗುತ್ತೆ, 68 ಆಗುತ್ತೆ, ಹೌದಾ? ಅದೇ ಥರ ಜೀವನರ ವಯಸ್ಸು 13 ಇದೆ. 21 ವರ್ಷ ಆದಮೇಲೆ ಎಷ್ಟಾಗುತ್ತೆ? 34 ಆಗುತ್ತೆ. ಸೊ 34 ಡಬಲ್ ಮಾಡಿದ್ರೆ ಇಂಟು 2 ಮಾಡಿ ಅಥವಾ +34 ಮಾಡಿ ಎಷ್ಟು ಬರುತ್ತೆ? 68 ಬರುತ್ತೆ. ಸೊ ನಾನು ಏನು ಮಾಡಿದೆ ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ, ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ ಏನಿರುತ್ತೋ ಅದನ್ನು ಡಬಲ್ ಮಾಡಿದ್ರೆ ಡಬಲ್ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತಾ? 3 ಡಬಲ್ಲು 6. ಸೊ 20 10ರಲ್ಲಿ ಯೂನಿಟ್ ಪ್ಲೇಸಲ್ಲಿ 00 ಇದೆ. ಈ ನಂಬರ್ಸ್ನ ಅಕಸ್ಮಾತ್ ನೀವು ಮನೋಹರ್ ಅವರ ವಯಸ್ಸಿಗೂ ಮತ್ತು ಜೀವನ್ ಅವರ ವಯಸ್ಸಿಗೂ ಆ್ಯಡ್ ಮಾಡಿದ್ರೂ ಸಹ ನಿಮಗೆ ಎಕ್ಸಾಕ್ಟ್ಲಿ ಆನ್ಸರ್ ಬರ್ತಾ ಇರಲಿಲ್ಲ. ಸೊ ಯೂನಿಟ್ ಪ್ಲೇಸ್ 7 ಇರ್ತಾಯಿತ್ತು, 3 ಇರ್ತಾಯಿತ್ತು. ಹಾಗಾಗಿ ಇದನ್ನ 2ನ್ನ ಎಲಿಮಿನೇಟ್ ಮಾಡಿದೆ. ಸೊ ಉಳಿದಿರೋದು ಆಪ್ಷನ್ನು B ಮತ್ತು D. ಇಲ್ಲಿ ನೋಡಿ, 50% ಬರ್ಡನ್ ಕಮ್ಮಿ ಆಯ್ತು ನಿಮಗೆ. ನೀವು ಇದನ್ನೆಲ್ಲ ನೋಡೋ ಅವಶ್ಯಕತೆನೇ ಇಲ್ಲ. ಸೊ ಇಮಿಡಿಯೇಟ್ಲಿ ಈ ಥರ ನೋಡ್ತಾ ಇದ್ದಂಗೆ ಎಲಿಮಿನೇಟ್ ಮಾಡಿಬಿಟ್ರೆ ಉಳಿದಿರೋದೇ 2 ಆಪ್ಷನ್. 2 ಆಪ್ಷನಲ್ಲಿ ಯಾವುದಾದ್ರು ಒಂದು ಟ್ರೈ ಮಾಡಿ. 5 ಸೆಕೆಂಡ್ ಹಾರ್ಡ್ಲಿ. 47 + 21 ಎಷ್ಟಪ್ಪ? 68. 13 + 21 ಎಷ್ಟಪ್ಪ? 34. ನೋಡ್ತಾ ಇದ್ದಂಗೆ ಬರುತ್ತೆ. ಸೊ ಇಟ್ಸ್ ಆ್ಯಸ್ ಸೋ ಮಚ್ ಈಸಿ. ಹಾಗಾಗಿ ಅಪ್ಲಿಕೇಶನ್ ಆಫ್ ಯುವರ್ ಮೈಂಡ್, ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬಂದಾಗ ನಿಮ್ಮ KS ಆಗಿರಲಿ, PSI ಆಗಿರಲಿ, PC ಆಗಿರಲಿ, ಮೋರ್ ದೆನ್ 20-25 ಕ್ವಶನ್ಸ್ ಇಲ್ಲಿಂದನೇ ಬರುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಹುಡುಗರು ಏನು ಮಾಡ್ತಾರೆ ಅಥವಾ ಅಭ್ಯರ್ಥಿಗಳು ಏನು ಮಾಡ್ತಾರೆ,
ಆ ಟಾಪಿಕ್ ನಮಗೆ ಗೊತ್ತಿಲ್ಲ, ನಾನು ಓದಿಲ್ಲ ಅಂತ ಪ್ರಶ್ನೆನ ಪೂರ್ತಿಯಾಗಿ ಓದೋ ಮುಂಚೆನೇ, ಅಟೆಂಪ್ಟ್ ಮಾಡೋ ಮುಂಚೆನೇ ಬಿಟ್ಕೊಟ್ಬಿಡ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ, ಸ್ವಲ್ಪ ಭಯನ ಸೈಡ್ಗಿಟ್ಟು ನೀವು ಅಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಸಿಂಪಲ್ ಆಗಿ ಅಲ್ಲೇ ಆನ್ಸರ್ ಇರುತ್ತೆ ನಿಮ್ಮ ಕಣ್ಣು ಮುಂದೆ. ಸೊ ಹಾಗಾಗಿ ಇದರ ಆನ್ಸರು 21. ನೆಕ್ಸ್ಟ್ 77 ಕ್ವಶನ್ ನಂಬರ್. A train runs 120 km in west direction, 30 km in south direction and then 80 km in east direction before reaching the station. In which direction is the station from the train's starting point? So, ಕನ್ನಡದಲ್ಲಿ ಓದಿದರೆ ಒಂದು ರೈಲು ಪಶ್ಚಿಮ ದಿಕ್ಕಿನಲ್ಲಿ 120 ಕಿಲೋಮೀಟರ್, ದಕ್ಷಿಣ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಮತ್ತು ಪೂರ್ವದಲ್ಲಿ 80 ಕಿಲೋಮೀಟರ್ ಚಲಿಸಿ ನಿಲ್ದಾಣವನ್ನು ತಲುಪುತ್ತದೆ. ರೈಲಿನ ಆರಂಭದ ಸ್ಥಾನದಿಂದ ನಿಲ್ದಾಣವು ಯಾವ ದಿಕ್ಕಿನಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಷನ್ ಬೇಸ್ಡ್ ದಿಕ್ಕುಗಳ ಕುರಿತು ಪ್ರಶ್ನೆ ಕೇಳಿದಾಗ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕು, ಕ್ವಶನ್ ಓದ್ತಾನೆ ಅಲ್ಲೇ ಕ್ವಶನ್ ಪೇಪರಲ್ಲೇ ರಫ್ಲಿ ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಏನು, ಟ್ರೈನ್ ಮೊದಲನೇದಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅನ್ಕೋಣ, ಇಲ್ಲಿಂದ ವೆಸ್ಟ್ ಡೈರೆಕ್ಷನ್, ಪೂರ್ವ ಈ ಕಡೆ ಆದರೆ ಪಶ್ಚಿಮ ಈ ಕಡೆ ಬರುತ್ತೆ, 120 ಕಿಲೋಮೀಟರ್ ಹೋಗುತ್ತೆ. ಆಮೇಲೆ ಪ್ರಶ್ನೆ ಕರೆಕ್ಟಾಗಿ ನೋಡಿ, ಕೆಲವು ಜನ ಏನು ಮಾಡ್ತಾರೆ, ನಂಬರ್ಸ್ ಏನಿರುತ್ತಲ್ಲ ಈ ಥರ ನಂಬರ್ಸ್ ಬರ್ಕೊಂಡು ಹೋಗ್ಬಿಡ್ತಾರೆ, 120 ಕಿಲೋಮೀಟರ್ಸು, 30 ಕಿಲೋಮೀಟರ್ಸು, 80 ಕಿಲೋಮೀಟರ್ಸ್ ಅಂತ. ಅದನ್ನು ಟ್ರಯಾಂಗಲ್ ಮುಖಾಂತರ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟು ಆ ಒಂದು ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅರ್ಧ ಕಳೆದು ಹೋಗ್ಬಿಡ್ತಾರೆ. ಬಟ್ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ, ವಿಚ್ ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿದೆ ಅಂತ ಕೇಳ್ತಾನೆ. ಸೊ ದಿಕ್ಕು ಕೇಳಿರುವಾಗ ನಮಗೆ ನಂಬರ್ಸ್ ಅಷ್ಟೊಂದು ಮ್ಯಾಟರ್ ಆಗಲ್ಲ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ರೆಫರೆನ್ಸ್ಗೋಸ್ಕರ ಕೊಟ್ಟಿರ್ತಾರೆ, ಅಥವಾ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮಗೆ ಕನ್ಫ್ಯೂಸ್ ಮಾಡಿ ಕೊಟ್ಟಿರ್ತಾರೆ, ರೈಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ 120 ಕಿಲೋಮೀಟರ್ ವೆಸ್ಟ್ ಡೈರೆಕ್ಷನು, ಅದಾದಮೇಲೆ ಸೌತು ಕೆಳಗಡೆ ಬರುತ್ತೆ 30 ಕಿಲೋಮೀಟರ್ಸು, ರೈಟ್. ಅದಾದಮೇಲೆ ಮತ್ತೆ 80 ಕಿಲೋಮೀಟರ್ ಈಸ್ಟ್ ಹೋಗ್ತಾನೆ. 80 ಕಿಲೋಮೀಟರ್ ಅಂದರೆ ಮೇಲ್ಗಡೆ ನಾವು ಎಳೆದಿರೋ ಲೈನ್ಗಿಂತ ಒಂದು ಚಿಕ್ಕದಿರುತ್ತೆ, ಒಂದು 75% ಅಷ್ಟು ಇಳಿಬೇಕು. ಸೊ ಇಷ್ಟು 80 ಕಿಲೋಮೀಟರ್. ಸೊ ಇಲ್ಲಿ ಸ್ಟೇಷನ್ಗೆ ಬರ್ತಾನೆ, ಇದು ಸ್ಟೇಷನ್ ಎ, ಸ್ಟೇಷನ್ ಬಿ ಅಂತ ಕರೆಯೋಣ. ಸದ್ಯಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಸದ್ಯದ ಟ್ರೈನ್ ಡೈರೆಕ್ಷನ್ ಕೇಳಿದೇನೋ ಅಥವಾ ಟ್ರೈನ್ ಲೊಕೇಶನ್ ಕೇಳಿದೇನೋ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಕೇಳಿದೇನೋ ಅಂತ ಮೋಸ್ಟ್ ಆಫ್ ದಿ ಟೈಮ್ಸ್ ಆಸ್ಪಿರೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಸೊ ಹಾಗಾಗಿ ನೀವು ಒಂದು ಸ್ಟ್ರಕ್ಚರ್ ಅಥವಾ ಫಿಗರ್ ಡ್ರಾ ಮಾಡಿದ್ಮೇಲೆ ಮತ್ತೆ ಕ್ವಶನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ರೈಲಿನ ಆರಂಭದ ಸ್ಥಾನದಿಂದ ನಿಲ್ದಾಣವು ಯಾವ ದಿಕ್ಕಿನಲ್ಲಿದೆ, ಇಲ್ಲಿಂದ ಕೇಳ್ತಾ ಇದ್ದಾನೆ. ನೀವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸದ್ಯಕ್ಕೆ ಟ್ರೈನು ಯಾವ ನಿಲ್ದಾಣದಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಇನ್ ವಿಚ್ ಡೈರೆಕ್ಷನ್ ಈಸ್ ದಿ ಸ್ಟೇಷನ್ ಫ್ರಮ್ ದಿ ಟ್ರೈನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎ ಇಂದ ನೋಡಿದಾಗ ನಿಮಗೆ ಯಾವ ದಿಕ್ಕಿನಲ್ಲಿದೆ, ಇದಕ್ಕೆ ಸರಿಯಾದ ಉತ್ತರ ಸೌತ್ ವೆಸ್ಟ್ ಬರುತ್ತೆ. ಹೇಗಪ್ಪ, ಇಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಬಲಗಡೆ ಭಾಗ ಈಸ್ಟ್ ಆಗುತ್ತೆ, ಎಡಗಡೆ ಭಾಗ ವೆಸ್ಟ್ ಆಗುತ್ತೆ, ಮುಂದೆ ನಾರ್ತ್ ಆಗುತ್ತೆ, ಹಿಂದೆ ಸೌತ್ ಬರುತ್ತೆ. ಇಲ್ಲಿ ಸೌತಿಂದ 30 ಕಿಲೋಮೀಟರ್, ಇನ್ನೂ 40 ಕಿಲೋಮೀಟರ್ ಈ ಕಡೆ ಬರಬೇಕು, ಲೆಫ್ಟಿಗೆ ಬರಬೇಕು, ಅವಾಗ ಮಾತ್ರ ಈ ಟ್ರೈನ್ದು ಪ್ರೆಸೆಂಟ್ ಸ್ಟೇಷನ್ ಬರುತ್ತೆ ಬಿ. ಹಾಗಾಗಿ ನೀವು ನಿಂತಿರೋ ರೆಫರೆನ್ಸ್ ಪಾಯಿಂಟಿಂದ ನೋಡಿದಾಗ ನಿಮ್ಮ ಮುಂದೆ ವೆಸ್ಟ್ ಆದರೆ ಹಿಂದೆ ಸೌತ್ ಆದರೆ ಟ್ರೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಸೌತ್ ವೆಸ್ಟ್ ಬರುತ್ತೆ. ಈ ಕಡೆ ವೆಸ್ಟ್ ಇದೆ, ಈ ಕಡೆ ಸೌತ್ ಇದೆ. ಸೊ ಹಾಗಾಗಿ ಟ್ರೈನ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಪ್ರೆಸೆಂಟ್ ಟ್ರೈನ್ದು ಲೊಕೇಶನ್ ನೋಡಿದ್ರೆ ಸೌತ್ ವೆಸ್ಟ್ ಆಗುತ್ತೆ, ಅಂದರೆ ನೈಋತ್ಯ ಆಗುತ್ತೆ. ಸೊ ಆಪ್ಷನ್ ಈಸ್ ಎ. ನೆಕ್ಸ್ಟ್ ಪ್ರಶ್ನೆ 36, 28, 24, 22 ಸಿಂಪಲ್ ಇದೆ. ಈ ಥರ ಪ್ರಶ್ನೆಗಳು ಬಂದಾಗ, ನಂಬರ್ ಸಿಸ್ಟಮ್ ಮೇಲೆ ಪ್ರಶ್ನೆಗಳು ಬಂದಾಗ ನೀವು ಏನು ಮಾಡಬೇಕು, ರೈಟ್ ಅವೇ ಡಿಫ್ರೆನ್ಸ್ ನೋಡಬೇಕು. ಸೊ 36 ಮತ್ತು 28 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ, 8 ಇದೆ. 28 ಮತ್ತು 24 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ, 4 ಇದೆ. 24 ಮತ್ತು 22 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ. ಸೊ ಇಲ್ಲಿ ಒಂದೇನು ಅಬ್ಸರ್ವೇಷನ್ ಕಾಣ್ತಾ ಇದ್ದೀರಾ, ಈ ಡಿಫ್ರೆನ್ಸ್ಗಳ ಮಧ್ಯೆ ಇರುವಂತಹ ನಂಬರ್ಸ್ನ ಅದರ ಡಿಫ್ರೆನ್ಸ್ ನೋಡಿದಾಗ ಹಾಫ್ ಹಾಕೊಂಬಂದಿದೆ, ಅರ್ಧ ಹಾಕೊಂಬಂದಿದೆ. 8ರ ಅರ್ಧ 4, 4ರ ಅರ್ಧ 2. ಸೊ 2ರ ಅರ್ಧ ಎಷ್ಟಾಗುತ್ತೆ, 1 ಆಗುತ್ತೆ. ಅಂದರೆ 22 ಮತ್ತು ಮುಂದೆ ಬರುವಂತಹ ಅಂಕಿ ನಂಬರ್ ಇದೆರಡರ ಮಧ್ಯೆ ಇರುವಂತಹ ಡಿಫ್ರೆನ್ಸು 1 ಆಗಿರಬೇಕು. ಹಾಗಾದರೆ 22ರಲ್ಲಿ 1 ತೆಗೆದ್ರೆ ನಿಮಗೆ ರೈಟ್ ಆನ್ಸರ್ ಇಸ್ 21. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ನೋಡಿ. ಕರೆಂಟ್ ಅಫೇರ್ಸ್ ಒಂದು ರೆಫರೆನ್ಸ್ ಬೇಕಲ್ವಾ, ಇದು ಆಗಸ್ಟಲ್ಲಿ ಎಕ್ಸಾಮ್ ಆಯಿತು ಅಂದರೆ ಆಗಿದೆ ಅಂದರೆ ಸುಮಾರು ಜನ ಏನು ಮಾಡ್ತಾರೆ, ಒಂದು 2-3 ತಿಂಗಳು ಕರೆಂಟ್ ಅಫೇರ್ಸ್ ಅಷ್ಟೇ ಓದ್ಕೊಂಡು ಹೋಗಿರ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ಅಟ್ಲೀಸ್ಟ್ 7 to 8 ಮಂತ್ಸ್ ಕರೆಂಟ್ ಅಫೇರ್ಸ್ ಬೇಕು ಟು ಬಿ ಆನ್ ಸೇಫರ್ ಸೈಡ್. ಒಂದು 7ರಿಂದ 8 ತಿಂಗಳು ಕರೆಂಟ್ ಅಫೇರ್ಸ್. ಫಾರ್ ಎಕ್ಸಾಂಪಲ್ ಆಗಸ್ಟಲ್ಲಿ ಎಕ್ಸಾಮ್ ಆಯಿತಾ, ಜನವರಿಯಿಂದ ನೀವು ಜುಲೈವರೆಗೂ ಸರಿಯಾಗಿ ಎಲ್ಲ ಕರೆಂಟ್ ಅಫೇರ್ಸು, ಅದು ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಪಾರ್ಟೆಂಟ್ ಅವಾರ್ಡ್ಸು, ಸ್ಪೋರ್ಟ್ಸು ಓದ್ಕೊಂಡ್ರೆ ಮೋರ್ ದೆನ್ ಸಫಿಷಿಯೆಂಟ್ ಆಗುತ್ತೆ. ಇಲ್ಲಿ ನೋಡಿ, ರೀಸೆಂಟ್ಲಿ ಇನಾಗ್ರೇಟೆಡ್ ಪರಂ ಪೋರುಲ್ ಈಸ್ ಅ ಸೂಪರ್ ಕಂಪ್ಯೂಟರ್, ನ್ಯೂಕ್ಲಿಯರ್ ಪ್ಲಾಂಟ್, ರಿಸರ್ಚ್ ಸೆಂಟರ್, ಸ್ಟಡಿ ಸೆಂಟರ್. ಇತ್ತೀಚೆಗೆ ಉದ್ಘಾಟನೆಯಾದ ಪರಂ ಪೋರಲ್ ಒಂದು ಸೂಪರ್ ಕಂಪ್ಯೂಟರ್, ಅಣುಸ್ಥಾವರ, ಸಂಶೋಧನಾ ಕೇಂದ್ರ ಅಥವಾ ಅಧ್ಯಯನ ಕೇಂದ್ರ.
ಸೊ ಸಿಂಪಲ್, ಯಾರು ಕರೆಂಟ್ ಅಫೇರ್ಸ್ ರೆಗ್ಯುಲರಾಗಿ ಓದ್ತಾ ಇರ್ತೀರಾ, ಅವತ್ತಿಂದ ಅವತ್ತೇ ಕರೆಂಟ್ ಅಫೇರ್ಸು ಅಥವಾ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಮಿಸ್ ಮಾಡದೆ ಓದ್ತಾ ಇರ್ತೀರಾ ಅಂಥವ್ರಿಗೆ ರೈಟ್ ಅವೇ ಗೊತ್ತಾಗುತ್ತೆ ಇದೇನು ಸೂಪರ್ ಕಂಪ್ಯೂಟರ್. ಯಾವಾಗ ನ್ಯೂಸಲ್ಲಿತ್ತು? 25th May 2022. ಸೊ 25 ಮೇ PIBಯಲ್ಲಿ ಅಪ್ಲೋಡ್ ಮಾಡಿದ್ರು. ಪರಂಪೊರಲ್ ಅನ್ನೋ ಸೂಪರ್ ಕಂಪ್ಯೂಟರ್ನ ತಿರುಚಿರಪಲ್ಲಿಯಲ್ಲಿ ಇನಾಗ್ರೇಟ್ ಮಾಡಿದ್ರು. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಅವತ್ತಿಂದ ಅವತ್ತೇ ಓದಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಮಿಸ್ ಮಾಡಿದ್ರೂ ಸಹ ವೀಕ್ಲಿ ಅಥವಾ ಮಂತ್ಲಿ ರಿವಿಷನ್ ಬೇಕೇ ಬೇಕು. ಸಿಂಪಲ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಯೂಶ್ವಲಿ ಈ PC, PSI ಮತ್ತು ಈ ಥರ KPTCL ಎಕ್ಸಾಮ್ಸಲ್ಲಿ ಮೋಸ್ಟ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಅವಾರ್ಡ್ಸು ಅಥವಾ ಸ್ಪೋರ್ಟ್ಸ್ ಕೇಳ್ತಾರೆ. ಸೊ ಅಥವಾ ಅದನ್ನು ಬಿಟ್ಟರೆ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ನ್ಯೂಸ್, ಸೊ ಪ್ರಮುಖ ವ್ಯಕ್ತಿಗಳು, ಅದ್ರ ಬಗ್ಗೆ ಕೇಳ್ತಾರೆ. ಹಾಗಾಗಿ ಇದರ ಸರಿ ಉತ್ತರ ಏನು? ಆಪ್ಷನ್ ಎ. ನೆಕ್ಸ್ಟು, ರೀಸೆಂಟ್ಲಿ ಲಾಂಚ್ಡ್ ಪ್ರಾಜೆಕ್ಟ್ ಅಕ್ವೇರಿಯಂ ಈಸ್ ಇಂಡಿಯಾಸ್ ಫಸ್ಟ್. ಸೊ ಇದರ ಸರಿಯಾದ ಉತ್ತರ ಏನಂದರೆ ಇಟ್ ಈಸ್ ಅ ಡಿಜಿಟಲ್ ವಾಟರ್ ಬ್ಯಾಂಕ್. ಯಾವಾಗ ನ್ಯೂಸಲ್ಲಿತ್ತು? ಮಾರ್ಚ್ 15ರಲ್ಲಿ ಬಂದಿತ್ತು. PIBಯಲ್ಲಿ ಬಂದಿತ್ತು, ಆಮೇಲೆ ಪ್ರಮುಖ ದಿನಪತ್ರಿಕೆಗಳು ಪ್ರಜಾವಾಣಿ, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲದರಲ್ಲೂ ಬಂದಿತ್ತು. ಅದು ಇಟ್ ಈಸ್ ಅ ಡಿಜಿಟಲ್ ವಾಟರ್ ಬ್ಯಾಂಕ್. ಸೊ ಅಕ್ವೇರಿಯಂ ಅನ್ನೋ ಒಂದು ಪ್ರಾಜೆಕ್ಟ್ ಏನು ಗಣಕೀಕೃತ ನೀರಿನ ಬ್ಯಾಂಕ್ ಕರ್ನಾಟಕದಲ್ಲಿ ಲಾಂಚ್ ಮಾಡಲಾಗಿತ್ತು. ನಂತರ ರಷ್ಯಾ ಇನ್ವೇಡೆಡ್ ಯುಕ್ರೇನ್ ಆನ್. ಸೊ ಇದು 24th February. ರೈಟ್ ಆಪ್ಷನ್ ಇಸ್ 24th February 2022. ನನ್ನ ಕೇಳಿದರೆ ಈ ಥರ ಪ್ರಶ್ನೆಗಳನ್ನ ಎಕ್ಸಾಮಿನರ್ ಆ್ಯಕ್ಚುಲಿ ಕೇಳಬಾರ್ದು. ಯಾಕಂದರೆ ಯುಕ್ರೇನ್ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಯುಕ್ರೇನ್ ಆಧಾರದ ಮೇಲೆ ಬ್ಲ್ಯಾಕ್ ಸಿ ಎಲ್ಲಿ ಬರ್ಬೋದು, ಕ್ರೈಮಿಯಾ ಎಲ್ಲಿ ಬರುತ್ತೆ, ಈ ಥರ ಪ್ರಮುಖ ನಗರಗಳಾಗಿರ್ಬೋದು, ರೀಜನ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಲೇಕ್ಸ್ ಆಗಿರ್ಬೋದು, ಆ ಥರ ಪ್ರಶ್ನೆಗಳನ್ನ ಕೇಳಬೇಕು. ಮ್ಯಾಪ್ ರೀಡಿಂಗ್ ಅದ್ರ ಬೇಸಿಸ್ ಮೇಲೆ ಹುಡುಗರು ಮಾಡಿರ್ತಾರೆ. ಎಕ್ಸಾಕ್ಟ್ ಡೇಟ್ ಕೇಳೋದು ಎಲ್ಲೋ ಒಂದು ಕಡೆ ಸರಿಯಲ್ಲ, ಬಟ್ ಆದರೂ ಕೇಳ್ತಾರೆ ಕೆಲವೊಂದ್ಸಲಿ. ಇನ್ಫ್ಯಾಕ್ಟ್ KPSCಯಲ್ಲೂ ಸಹ ಕೇಳ್ತಾರೆ, KS ಎಕ್ಸಾಮಲ್ಲೂ ಸಹ ಕೇಳ್ತಾರೆ. ಸೊ ಇನ್ನೆವಿಟೇಬ್ಲಿ ಯು ವಿಲ್ ಹ್ಯಾವ್ ಟು ರೀಡ್. ಇಲ್ಲಿ ತಪ್ಪು ಒಪ್ಪು ಪ್ರಶ್ನೆ ಬರಲ್ಲ, ಕೇಳ್ತಾ ಇದ್ದಾರೆ ಅಂದಮೇಲೆ ಓದಿರಲೇಬೇಕಾಗುತ್ತೆ. ಬಟ್ ವರ್ಸ್ಟ್ ಕೇಸಸ್ ಈ ಥರ ಎಲ್ಲೋ ಒಂದು ಪ್ರಶ್ನೆ ಕೇಳಿರ್ತಾರೆ. ಸೊ ಅಕಸ್ಮಾತ್ ನಿಮಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಅಂದ್ರೂ ಅಂಥ ಪ್ರಶ್ನೆ ಬಿಟ್ಟರೂ ಸಹ ನಿಮಗೆ ಇನ್ನೂ 99 ಪ್ರಶ್ನೆಗಳಿರ್ತವೆ. ಸೊ ಆ 99 ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರ ಮಾಡಿದ್ರೆ ಸಾಕಾಗುತ್ತೆ. ಸೊ ಡು ನಾಟ್ ವರಿ. ಈ ಒಂದು ಇಶ್ಯೂ ಏನಿದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಸಿಗ್ನಿಫಿಕೆಂಟ್ ಇಶ್ಯೂ. ಇನ್ನೂ ಸಹ ಯುದ್ಧ ನಿಂತಿಲ್ಲ. ಕಳೆದ 6 ತಿಂಗಳಿಂದ ಸತತ ದಾಳಿ ನಡೀತಾನೆ ಇದೆ ಯುಕ್ರೇನ್ ಮೇಲೆ. ಹಾಗಾಗಿನೇ ಒಂದು ದೊಡ್ಡ ಇಶ್ಯೂ ಆಗಿರೋ ಕಾರಣ ಎಕ್ಸಾಕ್ಟ್ಲಿ ಯಾವ ದಿನ ಈ ಒಂದು ವಾರ್ ಅಥವಾ ಯುದ್ಧ ಶುರು ಆಯಿತು ಅಂತ ಒಂದು ಮೈಂಡ್ ಸೆಟ್ಟು ಅಥವಾ ಅಪ್ರೋಚ್ ಇಟ್ಕೊಂಡು ಎಕ್ಸಾಮಿನರ್ ಕೇಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಎ, 24th February 2022. ನಂತರ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಪ್ರೊವೈಡ್ ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಇನ್ ಗೌರ್ಮೆಂಟ್ ಸರ್ವಿಸಸ್. ದೇಶದಲ್ಲಿ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ನೀಡಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೇರಳ, ತಮಿಳುನಾಡು, ಕರ್ನಾಟಕ, ರಾಜಸ್ಥಾನ್. ನೋಡಿ, ಈ ಥರ ಸಹ ಒಂದು ಪ್ರಶ್ನೆಗಳಿರ್ತವೆ. ಇದು ಆ್ಯಕ್ಚುಲಿ ಕರ್ನಾಟಕ ಹ್ಯಾಡ್ ಬಿಕಮ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಪ್ರೊವೈಡ್ 1% ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ಸ್. ಜುಲೈ 21, 2021ರಲ್ಲಿ ಒಂದು ಆದೇಶನ ಕರ್ನಾಟಕ ಸರ್ಕಾರ ಹೊರಡಿಸಿತ್ತು. ಸೊ ನಾನು ಮುಂಚೆ ಹೇಳ್ದಂಗೆ 7 to 8 months ಕರೆಂಟ್ ಅಫೇರ್ಸ್ ಓದಿರ್ತೀರ. ಬಟ್ ಈ ಪ್ರಶ್ನೆ 7 to 8 monthsದು. ಈ ಪ್ರಶ್ನೆ 1 ವರ್ಷಕ್ಕಿಂತ ಹಳೆಯದು. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕು? ನೀವು 1 ವರ್ಷದ್ದು ಕರೆಂಟ್ ಅಫೇರ್ಸ್ ಓದಿದ್ರು ಸಹ ಆಗಸ್ಟಿಂದ ಜುಲೈವರೆಗೂ ಓದಿರ್ತೀರ. ಸೊ ಎಕ್ಸಾಮ್ ಆಗಸ್ಟಲ್ಲಿ ಆಯಿತು, ಆಗಸ್ಟ್ 2022. ಸೊ ರೆಫರೆನ್ಸ್ಗಂತ ಆಗಸ್ಟ್ 2021ರಿಂದ ಜುಲೈ 2022ರಲ್ಲಿ ಓದಿದ್ರು ಸಹ ಇದು ಕವರ್ ಆಗಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಇದಕ್ಕೊಂದು ಅಪ್ರೋಚ್ ಇದೆ. ಕರ್ನಾಟಕ ಸಂಬಂಧಿತ ಅಂದರೆ ಕರ್ನಾಟಕದಲ್ಲಿ ಏನೇನಾಗಿದೆ, ಪ್ರಮುಖವಾಗಿ ಕರ್ನಾಟಕ ಯಾವುದ್ರಲ್ಲಿ ಫಸ್ಟ್ ಬಂದಿದೆ, ಫಸ್ಟ್ ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಫಸ್ಟ್ ಗೌರ್ಮೆಂಟ್ ಸರ್ವಿಸ್ ಆಗಿರ್ಬೋದು, ಅಥವಾ ಈ ಥರ ಫಸ್ಟ್ ರಿಸರ್ವೇಷನ್ ಆಗಿರ್ಬೋದು, ಈ ಥರ ಸಿಗ್ನಿಫಿಕೆಂಟ್ ಆಗಿ ಪ್ರಮುಖವಾಗಿ ಏನಾದರೂ ಘಟನೆಗಳು ನಡೆದಿದ್ರೆ ಅದರ ಒಂದು ಕ್ವಿಕ್ ಗ್ಲಾನ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೇನು ಮಾಡ್ಬೋದು? ನೀವು ಇಂಪಾರ್ಟೆಂಟ್ ಕರ್ನಾಟಕ GK ಅಂತ ಸರ್ಚ್ ಮಾಡಿದ್ರೆ ಒಂದು ಕಳೆದ 1 ವರ್ಷ ಇಲ್ಲ 2 ವರ್ಷದ್ದು ಕಂಪೈಲೇಷನ್ ಸಿಗುತ್ತೆ. ಆ ಕಂಪೈಲೇಷನ್ ಪ್ರಕಾರ ಬರೀ ಕರ್ನಾಟಕದ ಸಾಕು. ಇಡೀ ಭಾರತದ್ದು ಅಥವಾ ಜಗತ್ತಿಂದು ನೋಡ್ಕೊಂಡು ಕೂತ್ಕೊಂಡ್ರೆ ದೇವರಣಿಗೂ ಸಿಲೆಬಸ್ ಮುಗಿಸೋಕ್ಕಾಗಲ್ಲ. ಬಟ್ ಟು ಬಿ ಆನ್ ಸೇಫರ್ ಸೈಡ್ ನೀವೇನು ಮಾಡ್ಬೋದು? ಕರ್ನಾಟಕ ರಿಲೇಟೆಡ್ GK ಕಂಪೈಲೇಷನ್ ಸರ್ಚ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಸೊ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಡೆದಂತಹ ಘಟನೆಗಳು ಕಳೆದ 1 ವರ್ಷ ಅಥವಾ 2 ವರ್ಷದಲ್ಲಿ ಅದರ ಒಂದು ಕೈಪಿಡಿ ಸಿಗುತ್ತೆ. ಹಾರ್ಡ್ಲಿ ಒಂದು 20ರಿಂದ 30 ಪೇಜ್ ಇರುತ್ತೆ. ಅದನ್ನು ಎಕ್ಸಾಮ್ ಇನ್ನೊಂದು 15 ದಿನ ಇರುವಾಗ ಕ್ವಿಕ್ಕಾಗಿ ಒಂದು ರೌಂಡ್ ರಿವಿಷನ್ನು ಅಥವಾ ನೋಡ್ಕೊಂಡು ಹೋಗ್ಬಿಡ್ಬೋದು. ಸೊ ಆ ಥರ ಆದಾಗ ಈ ಥರ ಪ್ರಶ್ನೆಗಳು ಕೇಳುವುದು ಏನು ಸ್ವಾಭಾವಿಕ ಅಲ್ಲ, ಸಹಜವಾಗಿ ಕೇಳಲ್ಲ. ಸೊ ಏನಾದರೂ ಅನ್ಫಾರ್ಚುನೇಟ್ಲಿ ಕೇಳಿದ್ರೆ ಆವಾಗಲೂ ಸಹ ನೀವು ಇಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಿ ಬರ್ಬೋದು. ಸೊ ಕರ್ನಾಟಕ ಬಿಕೇಮ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಪ್ರೊವೈಡ್ 1% ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ಸ್, ತೃತೀಯ ಲಿಂಗಿಗಳಿಗೆ. ಸೊ ಸರಿಯಾದ ಉತ್ತರ ಕರ್ನಾಟಕ.
ಮುಂದಿನ ಪ್ರಶ್ನೆ, ದಿ ಇಯರ್ ಇನ್ ವಿಚ್ ಇಂಡಿಯಾಸ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ ವಾಸ್. ಸೊ ಪ್ರಶ್ನೆಯಲ್ಲೇ ಹೇಳ್ತಾ ಇದ್ದೇನೆ, ದೇಶದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಕರ್ನಾಟಕದಲ್ಲೇ ಸ್ಥಾಪಿಸಿದ್ರು, ಆದರೆ ಯಾವ ವರ್ಷದಲ್ಲಿ ಅದನ್ನು ಸ್ಥಾಪಿಸಲಾಯಿತು. ಸೊ ಪ್ರಶ್ನೆ ಯಾವ ವರ್ಷ ಅಂತ ಕೇಳ್ತಾ ಇದೆ. ಇಲ್ಲಿ ಅಗೇನ್ ಇದು GS ಅಥವಾ ಜನರಲ್ ಸ್ಟಡೀಸ್ ಕರೆಂಟ್ ಅಫೇರ್ಸ್ ಕ್ವಶನ್ ಅನ್ನೋದಕ್ಕಿಂತ ಜನರಲ್ ನಾಲೆಜ್ ಕ್ವಶನ್ ಅನ್ಬೋದು, GK ಕ್ವಶನ್ ಅನ್ಬೋದು. ಸೊ ಕರ್ನಾಟಕದಲ್ಲಿ ಮೊದಲ ವಿದ್ಯುತ್ ಸ್ಥಾವರ, ಕರ್ನಾಟಕದ ಅತ್ಯಂತ ದೊಡ್ಡ ಡ್ಯಾಮ್ ಆಗಿರ್ಬೋದು, ಕರ್ನಾಟಕದ ಅತ್ಯಂತ ದೊಡ್ಡ ನದಿ, ಕರ್ನಾಟಕದ ಅತ್ಯಂತ ದೊಡ್ಡ ಉಪನದಿ, ಸೊ ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತ, ಈ ಥರ ಹಲವಾರು ಕರ್ನಾಟಕ ಸಂಬಂಧಿತ GK ಪ್ರಶ್ನೆಗಳಿಗೆ ನೀವು ವೆಲ್ ಇನ್ ಅಡ್ವಾನ್ಸ್ ಪ್ರಿಪೇರ್ ಆಗಿರಲೇಬೇಕಾಗುತ್ತೆ. ಒಂದು 2ರಿಂದ 3 ಪ್ರಶ್ನೆಗಳು ಈ ಥರ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರ್ನಾಟಕ GK ಅಟ್ ಎನಿ ಕಾಸ್ಟ್ ನೀವು ಮಿಸ್ ಮಾಡಬಾರ್ದು. ಸೊ GK ಬಂದಾಗ ಕರ್ನಾಟಕ GKಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಅದಾದಮೇಲೆ ಇಂಡಿಯಾ GK, ಇಂಡಿಯಾಸ್ ಟಾಲೆಸ್ಟ್ ಮೌಂಟೇನ್, ಇಂಡಿಯಾಸ್ ಲಾಂಗೆಸ್ಟ್ ರಿವರ್, ಇಂಡಿಯಾಸ್ ಲಾರ್ಜೆಸ್ಟ್ ರಿವರ್, ಈ ಥರ ಜಿಯೋಗ್ರಫಿ ಸಂಬಂಧಿತ ಅಥವಾ ಈ ಥರ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟು, ಅದ್ರ ಬಿಟ್ಟರೆ ಜ್ಞಾನಪೀಠ ಅವಾರ್ಡ್ಸು, ಈ ಥರ ಹಲವಾರು ಒಂದು ಸೆಕ್ಷನ್ಸ್ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಯಾವುದಾಗಿರುತ್ತೆ ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ 1902. ತಮಗೆಲ್ಲ ಗೊತ್ತು ಶಿವನ ಸಮುದ್ರ ಫಾಲ್ಸ್, ಸೊ ಕಾವೇರಿ ನದಿಯಲ್ಲಿ ಬರುತ್ತೆ. ಸೊ ಅಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಅದು ಎಸ್ಟಾಬ್ಲಿಷ್ ಮಾಡಿದಂತಹ ವರ್ಷ ಯಾವುದು? 1902. ಅದನ್ನು ಸೆಟಪ್ ಮಾಡಿದ್ರು ಯಾರು? ಜನರಲ್ ಎಲೆಕ್ಟ್ರಿಕ್ ಆಫ್ ದಿ US. ಸೊ ಅಷ್ಟು ಗೊತ್ತಿರಬೇಕು. ಅದಾದಮೇಲೆ ಸಾಯಿಲ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಮಣ್ಣಿನ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ? ಸರಿಯಾದ ಉತ್ತರ 5th ಡಿಸೆಂಬರ್. ಇಲ್ಲೂ ಸಹ ಇನ್ನೊಂದು GK ಆಯಿತಾ, GKಯಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನನಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್ ಡೇಟ್ಸ್ ಅಥವಾ ದಿನಗಳು, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ವರ್ಲ್ಡ್ ಫಾರೆಸ್ಟ್ ಡೇ, ವರ್ಲ್ಡ್ ಸಾಯಿಲ್ ಡೇ. ಸೊ ಈ ಥರ ಹಲವಾರು ಪ್ರಮುಖ ದಿನಗಳನ್ನು ನೀವು ಒಂದು ಪಟ್ಟಿ ಮಾಡಿಕೊಂಡು ಆ ಪಟ್ಟಿನ ಪದೇ ಪದೇ ರಿವಿಷನ್ ಮಾಡಬೇಕು. 15 ದಿನಕ್ಕೊಂದ್ಸಲಿ, ವಾರಕ್ಕೊಂದ್ಸಲಿ ಅಥವಾ ತಿಂಗಳಿಗೊಂದ್ಸಲಿ ಈ ಥರ ರಿವಿಷನ್ ಮಾಡೋದ್ರಿಂದ ಪ್ರಮುಖ ದಿನಗಳನ್ನು ಯಾವ ಪರ್ಟಿಕ್ಯುಲರ್ ಡೇಟಲ್ಲಿ ಆಚರಿಸ್ತಾರೆ, ಸೊ ಅದರ ಸಿಗ್ನಿಫಿಕೆನ್ಸ್ ಏನು, ಅದರ ಪ್ರಾಮುಖ್ಯತೆ ಏನು, ಈ ಥರ ತಿಳ್ಕೊಳ್ಬೋದು. ಅದ್ರ ಮೇಲೂ ಸಹ 1ರಿಂದ 2 ಪ್ರಶ್ನೆಗಳು ಪ್ರತಿ ಎಕ್ಸಾಮಲ್ಲೂ ಬಂದೇ ಬರುತ್ತೆ. KPSC KS ಅಲ್ಲೂ ಬರುತ್ತೆ, PSI ಅಲ್ಲೂ ಬರುತ್ತೆ, PC ಅಲ್ಲೂ ಬರುತ್ತೆ ಆ್ಯಂಡ್ KPTC ಅಲ್ಲೂ ಸಹ ಕೇಳಿದ್ದಾರೆ. ಸೊ ಸಾಯಿಲ್ ಡೇ ಸೆಲೆಬ್ರೇಟೆಡ್ ಆನ್ 5th ಡಿಸೆಂಬರ್ ಎವ್ರಿ ಇಯರ್. ನೆಕ್ಸ್ಟ್ ಇದು ಸಹ GK ಪ್ರಶ್ನೆ. GK ಪ್ರಶ್ನೆ ನೋಡಿ, ಇದು ಎಲ್ಲೋ ರೆವಲ್ಯೂಷನ್ ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು. ಅಗ್ರಿಕಲ್ಚರ್ ಅಂದರೆ ಎಕನಾಮಿಯಲ್ಲೇ ಕನ್ಸಿಡರ್ ಮಾಡ್ಬೋದು. ಇದನ್ನು ಸಹ ಅಗ್ರಿಕಲ್ಚರ್ ಅಥವಾ ಎಕನಾಮಿಯಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಇದು ಸಹ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಎಕನಾಮಿಯಲ್ಲೇ ಒಂದು ಸಬ್ ಸೆಕ್ಷನ್. ಹಾಗಾಗಿ ಹೆಚ್ಚು ಕಮ್ಮಿ GK ಕೇಳಿದ್ರೆ ಅವರು ಎಕನಾಮಿ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಅಗ್ರಿಕಲ್ಚರು, ಇಂಡಸ್ಟ್ರಿ ಅಥವಾ ಎಕನಾಮಿ ಈ ಎರಡು ಸಬ್ ಸೆಕ್ಷನ್ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ಎಕನಾಮಿಯಲ್ಲೇ ಬರುತ್ತೆ, ನಿಮ್ಮ ಅರ್ಥಶಾಸ್ತ್ರದಲ್ಲೇ ಬರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಸ್ಪೆಷಲ್ ಫೋಕಸ್ ಇರಬೇಕು GK ಅಂತ ಬಂದಾಗ. ಸೊ ಎಲ್ಲೋ ರೆವಲ್ಯೂಷನ್ ರೆಫರ್ಸ್ ಟು ದಿ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್, ಫಿಶ್, ಎಡಿಬಲ್ ಆಯಿಲ್ ಸೀಡ್ಸ್, ಎಗ್ಸ್. ಹಣ್ಣುಗಳ ಉತ್ಪಾದನೆ, ಮೀನುಗಳ ಉತ್ಪಾದನೆ, ಎಣ್ಣೆ ಕಾಳುಗಳ ಉತ್ಪಾದನೆ, ಮೊಟ್ಟೆಗಳ ಉತ್ಪಾದನೆ. ಯಾವುದು ಸರಿ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಎಲ್ಲೋ ರೆವಲ್ಯೂಷನ್ಗೆ ಎಣ್ಣೆ ಕಾಳುಗಳ ಉತ್ಪಾದನೆ. ಇಲ್ಲಿ ರೇನ್ಬೋ ರೆವಲ್ಯೂಷನ್ ಅಂತ ಬರುತ್ತೆ, ರೇನ್ಬೋ ರೆವಲ್ಯೂಷನ್. ಸೊ ರೇನ್ಬೋ ರೆವಲ್ಯೂಷನ್ ಅಂತ ಬಂದಾಗ ಒಂದೊಂದು ಬಣ್ಣದ ಪ್ರಕಾರ ಒಂದೊಂದು ಉತ್ಪಾದನೆ ಅಥವಾ ಒಂದೊಂದು ಪ್ರಾಡಕ್ಟ್ ಉತ್ಪಾದನೆ ಅದಕ್ಕೆ ಸಂಬಂಧಪಟ್ಟಂತೆ ರೆವಲ್ಯೂಷನ್ ಆಗಿರುತ್ತೆ ಅಥವಾ ಸಪೋರ್ಟ್ ಸಿಕ್ಕಿರುತ್ತೆ. ಅದನ್ನೆಲ್ಲ ಸೇರಿ ಒಟ್ಟಾಗಿ ರೇನ್ಬೋ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಇದು ಸಹ GKಯಲ್ಲಿ ಬರೋದ್ರಿಂದ ಎಲ್ಲ ಗೊತ್ತಿರಬೇಕು. ಗ್ರೀನ್ ರೆವಲ್ಯೂಷನ್ ಫುಡ್ ಗ್ರೇನ್ ಪ್ರೊಡಕ್ಷನ್ನು, ವೈಟ್ ಟು ಮಿಲ್ಕು, ಯೆಲ್ಲೋ ಆಯಿಲ್ ಸೀಡ್ಸ್, ಬ್ಲೂ ಫಿಶರೀಸ್ ಮೀನುಗಳು, ಗೋಲ್ಡನ್ ಫ್ರೂಟ್ಸ್, ಬ್ಲ್ಯಾಕ್ ಅಥವಾ ಬ್ರೌನ್ ರೆವಲ್ಯೂಷನ್ ಅಂದರೆ ನಾನ್ ಕನ್ವೆನ್ಷನಲ್ ಎನರ್ಜಿ, ಸಿಲ್ವರ್ ಅಂದರೆ ಎಗ್ಸ್, ರೌಂಡ್ ಅಂದರೆ ಪೊಟ್ಯಾಟೊ, ಪಿಂಕ್ ಅಂದರೆ ಮೀಟ್, ಗ್ರೇ ಅಂದರೆ ಫರ್ಟಿಲೈಸರ್ಸ್, ರೆಡ್ ರೆವಲ್ಯೂಷನ್ ಅಂದರೆ ಟೊಮ್ಯಾಟೋಸ್. ಸೊ ಈ ಥರ ನೀವು ಮಾಡಿರಬೇಕು. ಸೊ ಓವರಾಲ್ ಇಲ್ಲಿ ಒಂದು 10 ಕ್ವಶನ್ಸ್ ನೋಡಿದೆ ನಾನು. ಸೆಕೆಂಡ್ ಪಾರ್ಟಲ್ಲಿ ಮಿಕ್ಕಿರುವಂಥ 15 ಕ್ವಶನ್ಸ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಈ 10 ಪ್ರಶ್ನೆಗಳ ಆಧಾರದ ಮೇಲೆ ಬೇಸಿಕ್ ಅಬ್ಸರ್ವೇಷನ್ ಏನಾಯ್ತಪ್ಪ ನಮ್ಮ ಮುಂಬರುವ PC ಎಕ್ಸಾಮ್ ಅಥವಾ PSI KS ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಆಫ್ ಅಟ್ಲೀಸ್ಟ್ 7 to 8 months, 7ರಿಂದ 8 ತಿಂಗಳ ಕರೆಂಟ್ ಅಫೇರ್ಸ್ ಮಿನಿಮಮ್ ಓದಿರಬೇಕು. ಮಿನಿಮಮ್ ಅಂದರೆ ಮಿನಿಮಮ್. ಇದನ್ನು ಬಿಟ್ಟು ನಿಮಗೆ ಸಮಯ ಇದ್ದರೆ, ಪೇಷನ್ಸ್ ಇದ್ದರೆ, ಟು ಬಿ ಆನ್ ಸೇಫರ್ ಸೈಡ್, ರಿಸ್ಕ್ ಬೇಡ ಅಂದರೆ 1 ವರ್ಷದ್ದು ಕರೆಂಟ್ ಅಫೇರ್ಸ್ ಓದಿರಿ. ಸಿಂಪಲ್ ಆಗಿರುತ್ತೆ. ಯಾವ ಥರ ಓದಬೇಕು ಅಂತ ಒಂದು ಸೀರೀಸ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ವರಿ ಮಾಡೋದು ಬೇಡ. ಬಟ್ ಟು ಬಿ ಆನ್ ಸೇಫರ್ ಸೈಡ್ ನೀವು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಅಟ್ಲೀಸ್ಟ್ 1 ವರ್ಷದ ಕರೆಂಟ್ ಅಫೇರ್ಸ್ ಪಕ್ಕಾ ತಯಾರಿ ಆಗಿರಬೇಕು.
ಅದಾದಮೇಲೆ ಕರ್ನಾಟಕ ರಿಲೇಟೆಡ್ ಜಿ ಕೆ ಪಕ್ಕ ಗೊತ್ತಿರಬೇಕು. ಇದರಲ್ಲೂ ಸಹ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಆ ಜಿಯೋಗ್ರಫಿಯಲ್ಲೇ ಕರ್ನಾಟಕ ಜಿಯೋಗ್ರಫಿ ಜೊತೆಗೆ ಇಂಪಾರ್ಟೆಂಟ್ ಇಂಡಸ್ಟ್ರೀಸು, ಅಗ್ರಿಕಲ್ಚರು, ಎಕನಾಮಿಕ್ಸು. ಸೊ ಕರ್ನಾಟಕ ರಿಲೇಟೆಡ್ ಜಿ ಕೆ ಅದು ಗೊತ್ತಿರಬೇಕು. ಅದಾದಮೇಲೆ ಮೆಂಟಲ್ ಎಬಿಲಿಟಿ ಎಲ್ಲ ಟಾಪಿಕ್ಸ್ಗಳಿಗೂ ನೀವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸುಮಾರು 30ರಿಂದ 40 ಬರೀ ನಂಬರ್ ಸಿಸ್ಟಮಲ್ಲೇ ಟಾಪಿಕ್ಸ್ ಇದ್ದಾವೆ. ಸೊ ಎಲ್ಲ ಟಾಪಿಕ್ಸ್ಗೂ ಪ್ರಿಪೇರ್ ಆಗಿ ಫ್ರಸ್ಟ್ರೇಟ್ ಆಗೋ ಅಥವಾ ಬೋರ್ ಆಗೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ, ಕೆಲವೊಂದು 10ರಿಂದ 15 ಇಂಪಾರ್ಟೆಂಟ್ ಟಾಪಿಕ್ಸ್. ಸದ್ಯದಲ್ಲೇ ಈ ವಾರದಲ್ಲಿ KS ಗುರೂಜಿ ವತಿಯಿಂದ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಸಹ ಶುರು ಮಾಡ್ತಾ ಇದ್ದೀವಿ. ಅಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ, ಯಾವುದು ಮೋಸ್ಟ್ ಪ್ರೊಬಬಲ್ ಟಾಪಿಕ್, ಯಾವುದು ಇಂಪಾರ್ಟೆಂಟ್ ಟಾಪಿಕ್. ಸೊ ಅದನ್ನು ಜಸ್ಟ್ ಯೂಟಿಲೈಸಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಧಾರದ ಮೇಲೆ ನೀವು ಹೇಗೆ ಆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು ಅದನ್ನು ಸಹ ತಿಳಿಸ್ಕೊಡ್ಲಾಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಪಕ್ಕ ಆಗಿರಬೇಕು, ಕರ್ನಾಟಕ ರಿಲೇಟೆಡ್ ಜಿ ಕೆ ಗೊತ್ತಿರಬೇಕು, ಕರೆಂಟ್ ಅಫೇರ್ಸ್ ಆಫ್ ಅಟ್ಲೀಸ್ಟ್ 7 to 8 months. ಇಷ್ಟು ಗೊತ್ತಿದ್ರೆ ಟ್ರಸ್ಟ್ ಮೀ, ಯಾವುದೇ ಎಕ್ಸಾಮ್ ಆಗಲಿ, PC ಆಗಲಿ, PSC ಆಗಲಿ, KS ಆಗಲಿ, ಸುಮಾರು 40ರಿಂದ 50 ಕ್ವಶನ್ಸು ಇಲ್ಲೇ ಬಂದುಬಿಡುತ್ತೆ. ಜಿ ಕೆ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ 40ರಿಂದ 50 ವರ್ಸ್ಟ್ ಕೇಸು. ನೀವು 2021ರಲ್ಲಿ ಏನು ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತು ಅದನ್ನು ಬೇಕಾದ್ರೆ ಅನಲೈಸ್ ಮಾಡಿ, ಇವಾಗಲೇ ಹೋಗಿ ಆ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ ಅನಲೈಸ್ ಮಾಡಿ ನೋಡಿ. ಅಲ್ಲಿ ಸುಮಾರು 60 ಕ್ವಶನ್ಸು ಬೋತ್ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಈ 2 ಸೆಕ್ಷನ್ಸಿಂದ ಬಂದಿದೆ. ಅಂದರೆ 2 ಸೆಕ್ಷನ್ಸ್ ತುಂಬ ಈಸಿ ಇತ್ತು. ಒಂದು 2-3 ಪ್ರಶ್ನೆಗಳನ್ನ ಬಿಟ್ಟರು ಒಂದು 55ರಿಂದ 57 ಕ್ವಶನ್ಸ್ನ ನೀವು ಸರಿಯಾಗಿ ಮಾಡಿಬರ್ಬೋದು. ಇದ್ರ ಮೇಲೆ ಇನ್ನೊಂದು 15-20 ಕ್ವಶನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಸೀಟ್ ಕನ್ಫರ್ಮ್ ಆಗುತ್ತೆ. ಸೊ ಈ ಥರ ಪಾಸಿಟಿವ್ ಮೆಂಟಾಲಿಟಿ ಅಥವಾ ಒಂದು ಪಾಸಿಟಿವ್ ಅನಾಲಿಸಿಸ್ ನಿಮಗೆ ಗೊತ್ತಿರಬೇಕು. ಸೊ ಪ್ಲ್ಯಾನಿಂಗ್ ಆಧಾರದ ಮೇಲೆ ನಿಮಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಯಾವಾಗ ವೆಲ್ ಪ್ಲ್ಯಾನ್ಡ್ ಇರುತ್ತೋ ಆವಾಗ ನಿಮ್ಮ ಹಾದಿ ಸಹ ಸುಗಮ ಆಗಿರುತ್ತೆ, ನಿಮ್ಮ ಸಕ್ಸಸ್ ಸಹ ಈಸಿಯಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಅಬ್ಸರ್ವೇಷನ್ ತಲೆಯಲ್ಲಿರಲಿ. ಸೆಕೆಂಡ್ ಪಾರ್ಟು ಆದಷ್ಟು ಬೇಗ ಇವತ್ತು ಸಂಜೆ ಇಲ್ಲ ನಾಳೆ ಒಳಗಡೆ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲಿ ಮಿಕ್ಕಿರುವಂಥ 15 ಕ್ವಶನ್ಸ್ನ ಅನಲೈಸ್ ಮಾಡಿ ನಾನು ತಿಳಿಸ್ಕೊಡ್ತೀನಂತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.